ಎಲ್ಲೋ ಚುರ್ಚಿಕ್ಕ ಎದ್ ಬರ್ಲಿ ರಾತ್ರಿಯಿಂದ ಉಳ್ಸೇವೆ ಮಾಡ್ದಂಗ ಮಾಡ್ತಿದ್ದೀನಿ ನೆಂಟ್ರು ಹುಷಾರಾಗೋಳು ಅಂತ ಬಲ ಎದಕ್ಕೆ ಹಿಂಗೆ ಉಳ್ಸೇವೆ ಮಾಡ್ಕೊಂಡು ನಿಂತಿದ್ದಿ ಬಾ ನೋಡ್ಕೊಂಬಂತ ಇಲ್ಲಣ್ಣೋ ನಾನು ಬರೋಕಿಲ್ಲೋ ನಾನು ಉಳ್ಸೇವೆ ಮಾಡ್ತೀನಿ ನನ್ನ ನೆಂಟ್ರು ಇಲ್ಲಿ ಬರೋವರೆಗೂ ನಾನು ಯಾವ್ದೇ ಕಾರಣಕ್ಕೂ ಬರೋಕಿಲ್ಲ ನಾನು ಉಳ್ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡಿನಿ ಬೆಳಗ್ಗೆವರೆಗೂ ನನ್ನ ನೆಂಟ್ರು ನಾನೇನಾರು ಹುಷಾರ್ ತಪ್ಪಾಗ ಉಳ್ಸೇವೆ ಮತ್ತು ಯಜ ನಮಸ್ಕಾರ ಅವು ಇವು ಭಾಳ ಮಾಡ್ತಾಳೆ ನನ್ನ ನೆಂಟ್ರಿಗೋಸ್ಕರ ನಾ ಇಷ್ಟು ಮಾಡಿಲ್ಲ ಮಾಡ್ತೀನಿ ಬಿಡೋಣ ಅಪ್ಪೋ ಬಾರಪ್ಪ ಎದ್ದು ರಾತ್ರಿಯಿಂದ ಉಳ್ಸೇವೆ ಮಾಡ್ದಂಗೆ ಮಾಡ್ತಿದ್ದಿ ಮೈಯೆಲ್ಲ ತರ್ಚ್ಕೊಂತವ ಬಾರಪ್ಪ. ಅಯ್ಯೋ ದೇವರು ಒಳ್ಳೇದು ಮಾಡೈತಿ ಕಣಪ್ಪ. ಫೋನ್ ಹಚ್ಚಿದ್ದೆ ನಾನು ಈಗ ತಾನ ಅವಂಗೆ ಫೋನ್ ಹಚ್ಚ ನಾನು ಇತ್ತಾಗ ಬಂದಿದ್ದು ಹುಷಾರಾಗ ಅವಳಂತ ಎದ್ದಾಳಪ್ಪ ಮ್ಯಾಕ. ನೋಡ್ ಲಕ್ಷ್ಮಿ ನೋಡು ನಿನ್ ಗಂಡ ಏನ ಉಳ್ಸೇವೆ ಮಾಡ್ದವನ್ ಮಾಡ್ತಾನ ಅವನ ಕೂಗು ಒಂಚೂರು ರಾತ್ರಿಯಿಂದನೂ ಹಿಂಗ ಮಾಡ್ತಾವಂತ ಕೂಗು. ರೀ ರೀ ಎದಕ್ಕೆ ಹಿಂಗ ಉಳ್ಸೇವೆ ಮಾಡ್ಕೊಂತ ನಿಂತೀಯ? ನನ್ಗೆ ಆರಾಮಿಲ್ಲ ಅಂತೇಳಿ ಎದ್ದೇಳಮ್ಮ ಅಕ್ಕ. ಅಯ್ಯ ನನ್ನ ನೆಂಟ್ರು ಬಂದ್ಬಿಟ್ಲು ಆ ದೇವ್ರಿಗೆ ನಾನು ಪ್ರತಿಫಲ ಫಲಿಸ್ಬಿಡ್ತು. ಅಯ್ಯೋ ಅಮ್ಮ ಮಾರಮ್ಮ ನಿನ್ಗ ಗುಡಿ ಹತ್ರ ಕೈ ಮುಗ್ದು ಉಳ್ಸೇವೆ ಮಾಡ್ಕೊ ನನ್ನ ನೆಂಟ್ರು ವಾಪಸ್ ಮನೆಗೆ ಬಂದ್ಲಪ್ಪ. ನಿನ್ನ ಗುಡಿ ಹತ್ರಕ್ಕೆ ಬಂದ್ಲು ನೋಡು. ದೇವ್ರದ್ ಮನೆ ನಮ್ಮ ಮನೆ ಇದ್ದಂಗ. ನಿಮ್ಮ ಮನೆ ಹತ್ರಕ್ಕೆ ಬಂದಳು ನೋಡಮ್ಮ, ಕಾಪಾಡಿ ಎಲ್ಲಮ್ಮ ನನ್ನ ನೆಂಟ್ರನ್ನ ಅಷ್ಟ ಸಾಕಮ್ಮ. ಅಲ್ಲ ಕಣಂಗೆ ಅವ ಆಗ್ಲೇ ಹುಷಾರಾಯ್ತಂತಲ್ಲ, ಬೇಗ ಬರ್ಬೇಕು ತಾನ. ಅಪ್ಪ ಉಳ್ಸೇವೆ ಮಾಡ್ತಾನೆ ಅವನ ಅಂತ ಗೊತ್ತಿತ್ತು, ಲೇಟಾಗಿ ಬಂದಿಯ ಯಾರು ಹೇಳಿರ್ಲಿಲ್ಲ ಅಪ್ಪ ಉಳ್ಸೇವೆ ಮಾಡ್ತಾನ ಅಂತೇಳಿ. ಬೆಳಕಾಗಿತ್ತು ತಾನ ಪಟ್ನ ಬರ್ಬೇಕಿತ್ತು. ಅಪ್ಪ ನೋಡು ಕೈ ಕಾಲೆಲ್ಲ ಹೆಂಗ್ ತರ್ಚವ ಅಪ್ಪಂಗ. ಯಾರ ಹತ್ರನವ ಬೆಳಗ್ಗೆ ಹೊತ್ತು ಗಾಡಿ ಸ್ಟಾರ್ಟ್ ಆಗಿಲ್ಲ ಮಗ, ನಾವೇನ್ ಮಾಡುವ? ಅದಕ್ಕೆ ನಡ್ಕೊಂಡ್ ಕರ್ಕ ಬರೋದ್ರೊಳಗ ಲೇಟ್ ಆಗ್ಬಿಡ್ತು. ಸುಮ್ನಿರು, ಎದಕ್ಕಂಗ್ ಹೋಯ್ತೀನಿ ಮವಂಗ? ಓ ಅಪ್ಪನ ಮುದ್ದಿನ ಮಗಳು ನೀನಲ್ಲ. ಸುಮ್ನಿರಿಯತ್ತೆ. ಓ ನಮ್ಮ ಅಪ್ಪನ್ಗ ಹಂಗ ಕಾಲೆಲ್ಲ ಊರ್ಚೈತಿ, ಮೈಯೆಲ್ಲ ಊರ್ಚೈತಿ, ನಮ್ಗೆ ಕೊಟ್ಟಿರೇಕಿಲ್ಲೇನ? ಹ್ಞೂ ಹೌದು, ನನ್ನ ಅಪ್ಪನ ಮುಗ್ದಿನ ಮಗಳ. ನಮ್ಮ ಅಪ್ಪ ಅಂದ್ರೆ ನಂಗೆ ಭಾಳ ಜೀವ. ನಮ್ಮ ಅವಂಗಿಂತ ನಾವು ನಮ್ಮ ಅಪ್ಪನ ಭಾಳ ಇಷ್ಟಪಡೋದು. ಅಮ್ಮ ಮಾರಮ್ಮ ತಾಯಿ, ನನ್ನ ಹೆಂಡ್ರು ಬೇಗ ಸರಲಿ ಅಂತ ಕೇಳ್ಕೊಂಡಿ ನನ್ನ ಹೆಂಡ್ರು ಸರಾಗಿ ಬಂದ್ಲ, ನಂಗೆ ಅದ ಸಮಾಧಾನ ಐತಿ. ಅಯ್ಯೋ ಮಗಳ, ನಿಮ್ ತಂದ ಹಂಗಾಗಿರೋದು ನನಗೂ ನೋವು ಐತಿ, ಇಲ್ಲ ಅಂತ ಹೇಳಕತ್ತಿಲ್ಲಲ್ಲ. ನಾನು ಬೇಗನ ಬಂದು ಅದ್ರ ನಡ್ಕೊಂಬರಕ್ ಆಗ್ಲಿಲ್ಲವ. ಕೈಯಾಗ ಕಚ್ಚಿತ್ತಲ್ಲ, ಸುಸ್ತು ಭಾಳ ಆಗ್ತಿತ್ತು. ನಾ ಎದ್ದು ಒಂದ್ ಹೆಜ್ಜೆ ಇಡಕ್ಕೂ ಆಗ್ಲಿಲ್ಲ. ಹಂಗುವ ಗುಂಡಕ್ಕ ಒಂದಷ್ಟು ದೂರ ನಡಿದ್ ಮ್ಯಾಕ್ ಎತ್ಕೊಂಬಂದವಳೆ ಗೊತ್ತೇನ? ಅಪ್ಪಯ್ಯ ಬಾರಪ್ಪಯ್ಯ, ಅವ್ವ ಬಂದ್ಲಲ್ಲ ಹೆಂಗಿದ್ರುವ? ಅಟ್ಟಿಯಕ್ಕೆ ಹೋಗಮ್ಮ ಬಾ ಬಾ. ರಾತ್ರಿ ಎಲ್ಲ ಕೈ ಕಾಲೆಲ್ಲ ಉರ್ಚಿ ನಿಂದು ಸುಸ್ತಾಗಿರ್ತಿ. ಬವ್ವ ಬಾರಪ್ಪಯ್ಯ, ಕೈ ಕಾಲೆಲ್ಲ ನೋವು ಬಂದಿರ್ತಾವ, ನೀನು ಸುಸ್ತಾಗಿರ್ತಿ ಬಾ. ನಿಧಾನಕ್ಕೆ ಹೋಗು ಲಕ್ಷ್ಮಿ, ನಿಧಾನಕ್ಕೆ ಹೋಗು. ಚೂರು ಚಿಕ್ಕಂತ ಕೊಯ್ತಿದೆ ಅಂತ ಗೊತ್ತು, ನಿಧಾನಕ್ಕೆ ಹೋಗು. ಬಿದ್ಗಿದ್ದಿ ಸಾಧ್ಯಮ್ಮ ಮತ್ತು ಅವರೆಲ್ಲ ನಡ್ಕೊಂಡ್ ಬರ್ತಿದ್ರು, ಹಿಂದೆನೇ ಬರ್ತಿರ್ಬೇಕು. ನಡಿ ನಡಿ ಮುಂದಕ್ಕೆ ನಿನ್ನ ಗಂಡನ ಮಾತಾಡ್ಸೋಗು. ಅಲ್ಲ ಕಣಯ್ಯ, ನಿನ್ನ ಇವೆಲ್ಲ ಮಾಡು ಅಂತ ಹೇಳ್ದವ್ರು ಯಾರು? ನಾನು ಏನಾರು ಹೇಳಿದ್ನೇನ ನಿನ್ನ ಮಾಡು ಅಂತೇಳಿ? ಆ ಮೈ ಕೈಯೆಲ್ಲ ನೋಯಿಸ್ಕೊಳ್ಳುವಂಥದ್ದು ಏನಿತ್ತು ನಿನ್ಗ ಈಟ್ ಮಟ್ಗ? ಹೋಗಪ್ಪ ನೀನಂತುವ ಈಟುವ ಬೆಲೆನ ಕೊಡಕ್ಕಿಲ್ಲ. ಈಗ ನಾನು ಹುಷಾರಾಗಿ ನೀನ್ ಮಕ್ಕಂಡ್ರೆ ಏನ್ ಮಾಡೋದು? ಅರ್ಥ ಮಾಡ್ಕೊಂಬೇಕು ತಾನೇ. ಏ ಲಕ್ಷ್ಮಿ, ನಂಗೇನ ಜ್ವರ ಬಂದೈತಿ ಬುಟ್ಟೈತಿ ಅಂದಾಗ ನೀನು ಯಜ್ಜ ನಮಸ್ಕಾರ ಮಾಡಿ ಪ್ರತಿಯೊಂದು ಮಾಡ್ತಿ, ಮತ್ತೆ ಬಂದು ಉಳ್ಸೇವೆ ಮಾಡ್ತಿ. ನೀನ್ ಮಾಡಿದ್ರೆ ಮಾಡ್ಬೋದು, ನಾನ್ ಮಾಡಂಗಿಲ್ಲ ಏನ? ಏನು ಆಗಕ್ಕಿಲ್ಲ, ಸುಮ್ಮನಿರು. ಆ ದೇವ್ರ ಹತ್ರ ಕೇಳ್ಕೊಂಡಿರ್ತಾನ, ನೀನು ಉಳ್ಕೊಂಡ್ ಬಂದಿದ್ದೆ. ಈಗ ಇಲ್ಲಾಂದ್ರೆ ಉಳಿತಿದ್ದೇನ? ಅಯ್ಯೋ ಇಡೀ ಊರ್ ಜನ ನನ್ನ ಸಪೋರ್ಟಾಗಿ ನಿಂತೈತಪ್ಪ. ನೀನು ಬಂದಿಲ್ಲಿ ಉಳ್ಸೇವೆ ಮಾಡ್ತಿದ್ದಿ, ಅಲ್ಲಿ ಎಲ್ಲಾರು ಎದಳಬಾರ್ದು, ಇದು ಮಕ್ಕಂಬಾರ್ದು, ಎದ್ದಿರ ಇರ್ಬೇಕು ಅಂದ್ಬಿಟ್ಟು ಎಲ್ಲಾರು ಹಾಡು ಕುಂಟ ಎಷ್ಟ್ ಚಲೋ ಮಾಡಿದ್ರು ಗೊತ್ತೇನ? ಅಂತವ್ ನಿಂತ್ಕೊಂಡ್ ನೋಡೋದ್ ಬಿಟ್ಟು ನೀನು ಇಲ್ಲಿಗೆ ಬಂದಿಯಲ್ಲ ಹೆಂಗ? ಅಯ್ಯೋ ಲಕ್ಷ್ಮಿ, ನಿಂಗೆ ಅರ್ಥ ಆಗಕ್ಕಿಲ್ಲ, ಸುಮ್ಕಿರು. ಗಂಡಂಗ ಎಂಟಿಗೆ ಗಂಡ ಆ ಕಷ್ಟ ಅಂದಾಗ ದೇವ್ರ ಹತ್ರ ಮೊರೆ ಹೋಗೋದು ಇನ್ನು ಯಾರ ಹತ್ರ ಹೋಗ್ತಾರೆ ಹೇಳು? ದೇವ್ರನ್ನಂತೂ ನಾವು ಕಂಡಿಲ್ಲ. ಅದ್ರ ದೇವ್ರು ಕಲ್ಲು ವಿಗ್ರಹನ ನಾವು ದೇವ್ರು ಅಂತ ಪೂಜಿಸ್ತೀವಿ ಅಂದ್ಮ್ಯಾಗ, ಅದ್ರಾಗ ನಾವು ಎಲ್ಲನೂ ಭಗವಂತ ಅಂತ ನಂಬಿವಿ ಅಂದ್ಮ್ಯಾಗ ಅದ್ರ ಮ್ಯಾಗ ನಂಬಿಕೆ ಇಡಬೇಕು ನಾವು. ಅಲ್ಲಕನೇ ನಾನೇನಾರು ಉಳ್ಸೇವೆ ಮಾಡಕ್ ಹೋಗ್ತೀನಿ ಮತ್ತೊಂದು ಮಾಡಕ್ ಹೋಗ್ತೀನಿ ಅಂದ್ರೆ ಬೈತಿದೆ. ದೇವ್ರು 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 ಅಂತ ಮೂರೊತ್ತು ಹೋಗ್ತಿಯಲ್ಲ ಅಂತೇಳಿ ಇವತ್ತು ನೀನಾ ಬಂದಿಯಲ್ಲ ಎದಕ್ಕಯ್ಯ? ಅಯ್ಯೋ ಕಷ್ಟ ಬಂದಾಗ್ಲೇ ಕಡೆ ದೇವ್ರ ನೆನಪಾಗೋದು, ಸುಮ್ಕ ನೆನಪಾಗಕ್ಕಿಲ್ಲ ಕಣ. ಸಮಾಧಾನ ಮಾಡ್ಕೊ, ಏನೂ ಆಗಿಲ್ಲ. ನಂಗೆ ನೋಡಿ ಎಷ್ಟೆಲ್ಲೋ ಇವನು, ನನಗೆ ಏನೂ ಆಗಿಲ್ಲ. ಏನು ಅಷ್ಟು ಉಳ್ಸೇವೆ ಮಾಡೀನಿ ಅಷ್ಟೇ, ಅದು ಬಿಟ್ರೆ ಇನ್ನೇನು ಮಾಡೀನಿ? ಅದಕ್ಕೆ ಹಿಂಗೆ ಹತ್ಕೊಂಡು ಕುಂತಿರ್ತಾರೆ ಏನ? ದೇವರು ನಂಬಿಕೆ ಅನ್ನೋದು ಹೆಂಗೆ ಹುಟ್ಟಿಸ್ತಾನೆ, ಹೆಂಗೆ ಬರುತ್ತಾ ಅಂತ ಒಬ್ರಿಗೂ ಅರ್ಥ ಆಗಿಲ್ಲ. ಇವತ್ತು ನಾನು ನಮ್ದಂತ ಕುಂತಿದ್ದಿ, ಆದ್ರೆ ನನ್ನ ನೆಂಟ್ರಿಗೆ ತರ ಆಗೈತಿ ಅಂದಾಗ ನಂಬಲೇಬೇಕಾಗುತ್ತೆ. ಈ ರಾಕಿ ಬಾಯ್ಲಿ ಬರಲಿ ಮಗನ ಬಾ. ಏ ಮಗನ, ನಂಗೇನು ಆಗಿದ್ದಿಲ್ಲಪ್ಪ. ಹಾವು ಕಚ್ಬಿಟ್ಟಿತ್ತು ಅಷ್ಟೀಯ. ಕೈ ಒಂಚೂರು ಕಡ್ದು ಬಿಟ್ಟಿತ್ತು. ಕೈ ಇಲ್ಲಿ ನೋಡ್, ಕೈ ಇದು ಕಡ್ದು ಬಿಟ್ಟಿತ್ತು. ಅಯ್ಯೋ ನನ್ನ ಮಗ ಈಗೀಗ ಹುಷಾರಾಗ್ತಾನಪ್ಪ. ಅವು ಮೊದ್ಲು ಸಪ್ಕ ಕುಂದ್ರೋನ, ಈಗ ಅವಂಗ ಕೈ ಕಾವು ಕಚ್ಚೈತಿ ಅಂತ ಗೊತ್ತಾದ ತಕ್ಷಣ ನಂಗೆ ಬಂದವನ ಮಾತಾಡ್ತಿದ್ದವನು ಮೂಗ್ನಾಗ್ಬಿಟ್ಟಿದ. ಇವಾಗ ಇಷ್ಟಾರು ಮಾತಾಡ್ತಾವನ, ನಂಗೆ ಭಾಳ ಖುಷಿ ಆಯ್ತು ಕಲ ಮಗನ. ದೇವ್ರ ಹತ್ರ ನಿಮ್ಮ ಅವ್ನು ಕೇಳ್ಕಂದು ಅದ್ರ ನಿನ್ನನ್ನು ಒಟ್ಟಿಗೆ ಗುಣ ಮಾಡ್ತಾವ. ನಂಗೆ ಅದಾ ಸಂತೋಷ ಐತಿ ಕಲ ಮಗನ. ಏನು ಆಗಕ್ಕಿಲ್ಲ, ಸಮಾಧಾನ ಮಾಡ್ಕಪ್ಪ. ಎದಕ್ಕೆ ಹಿಂಗ ಇದ್ ಮಾಡ್ತಿ? ಏನು ಆಗಕ್ಕಿಲ್ಲ, ಸುಮ್ಮನಿರು. ಅಳುವಂತದ್ದು ಏನಾಗೈತಿ? ನಾನಿಲ್ಲ
ಏ ಅದೇವ್ರ ಬಿಡ್ತೋನಿ ಸತ್ಯನಿ ಪತ್ನಿ ಅಂತ ಯಾಕೆ ಮಾತಾಡ್ತೀರಿ ಹಂಗೆ ಮಾತಾಡಬಾರ್ದು. ಈಗ ನೋಡ್ರಿ ನಾಕಿನ ದಿನ ಒಂದು ತುಟುಕ್ ಅಂತಿದ್ದಿಲ್ಲ, ಇವತ್ತು ಅಳ್ತಾವ್ ನೋಡ್ರಿ ನಿಮ್ಮ ಕೈ ಏಟಾಗ್ಬಿಟ್ಟೈತಿ ಅಂತ ಹೇಳಿ. ಕಿವಿ ಕೇಳಿಸುತ್ತಾ, ಮಾತು ಬರುತ್ತಾ, ಬರಲ್ಲ ಅನ್ನಂತ ಏನಿಲ್ಲ. ಆದ್ರೆ ಅವನು ಗಾಡಿಯಿಂದ ಬಿದ್ದಾಗ ಅದೇನಾಯ್ತು ಏನು ಬಿಡ್ತೋ ಏನು ಯೋಚನೆ ಮಾಡ್ಕೊಂಡು ಆ ಥರ ಗಂಟ್ಲು ಕಟ್ಕೊಂಡು ನಂಗಂತೂ ಗೊತ್ತಿಲ್ಲ. ಮಾತಾ ಹೊಳ್ಸೋಲ್ಲ, ಎದಕ್ಕೆ ಅನ್ನೋದು ಅರ್ಥ ಆಗ್ತಿಲ್ಲ. ಅವನ ಸರಿ ಹೋಗ್ತಾನೆ ಬಿಡ್ರಿ. ಹೌದು ಕಣ್ ಲಕ್ಷ್ಮಿ ಅಮ್ಮ, ನಿನ್ ಮಗ ಬೇಸಾವನ ಈಗ ಹುಷಾರಾಗಿರು. ನಿಮ್ 3 ಜನ ಮಕ್ಳು ಚಿನ್ನಿದ್ದಂಗ, ಅವು ಅಪರಂಜಿಗಳ ಯಾವತ್ತಿದ್ರು. ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡ, ತಮಾಷೆಯಾಗ ಇದ್ ಮಾಡ್ಕೊಂಬೇಡ, ಕುಂದ್ರು. ಎದಕ್ಕೆ ಸಾಯ್ತೀನಿ ಬಿಡ್ತೀನಿ ಅಂತ ಮಾತಾಡ್ತಿ, ಅದೆಲ್ಲ ಮಾತಾಡಬಾರ್ದು ಹೆಣ್ಮಕ್ಳು. ಓ ಯಾವಾಗಾಯ್ತು ಅಂತ ಕೇಳ್ತಿದ್ಯಪ್ಪ, ನನ್ನ ರಾತ್ರಿ ಆಗಿತ್ತು. ನಾನು ನಿಮ್ಮ ಅಕ್ಕದಿರ್ಗೆ ಹೇಳಿದ್ದಿ ಹೇಳ್ಬೇಡ ಆತಂಗ ಮುನ್ಸ್ಕಂತಾನ ಆಯ್ತಾನ ಅಂತೇಳಿ. ಹಂಗೂ ಕರ್ಕೊಂಬಂದವ್ರೆ ಇವರು. ನಾನು ಅಟ್ಟಿಯಾಕ್ ಬರ್ತಿದ್ದಿಲ್ಲ ಏನೋ, ಈಗ ಎದು ಕರ್ಕೊಂಬರಕ್ ಹೋಗಿದ್ರು ಇವರು. ಏಟ್ ಹೇಳಿದ್ರು ಇಷ್ಟ ಮಾಡ್ತಾರಪ್ಪ ನಿಮ್ಮ ಅಕ್ಕದಿರು. ಅಯ್ಯೋ ಬುಡವ, ಅವನ್ಗ ಇವತ್ತೆಲ್ಲ ನಾಳೆ ಗೊತ್ತಾಗ್ಲೇಬೇಕು. ಗೊತ್ತಾಗಲಕ್ಕಿಲ್ಲೇನ, ಯಾವಾಗ ಗೊತ್ತಾಗುತ್ತೋ ಅವತ್ತ ಗೊತ್ತಾಗಿ ಎತ್ತು ಬಿಡ್ಬೇಕ ಹೊರ್ತು ಹೇಳ್ದಂಗೆ ಬಿಡ್ದಂಗೆ ಇಟ್ರ ಅವ್ನ್ಗ ಗೊತ್ತಾದ ಮ್ಯಾಗ ಅದು ಭಾಳ ಆಯ್ತಾನ. ಅದಕ್ಕೆ ನಾನ ಹೇಳು ಅಂತ ಹೇಳಿದ್ದು ಶಾಂತಿಗ. ಏನ್ಲ ಚೂರಿ ಚಿಕ್ಕ, ದೇವ್ರ ಜೊತೆ ಒದ್ದಾಡಿ ನೀನ್ ಹೆಂಡ್ರನ್ನ ಉಳಿಸ್ಕೊಂಬಿಟ್ಟೆ ಅನ್ನು ನೋಡ. ಏಟ್ ಮಟ್ಕ ಇದೀ ನೀನು, ದೇವ್ರ ಹತ್ರನ ಒದ್ದಾಡ್ಬಿಟ್ಟಿ ಅನ್ನು ಇವತ್ತು ನೀನು. ನೀವೇನ್ರಿ ಬಿಗ್ರ ಈ ತರ ಮಾತಾಡ್ತೀರಿ? ನಾನೇನಂಗಿಲ್ಲ ತಗೊಳ್ರಿ. ನಾನು ಯಾವ ದೇವ್ರ ಜೊತೆ ಒದ್ದಾಡಿನಿ? ನೀವ ನನ್ನ ಹೆಂಡ್ರನ್ನ ಭಾಳ ಉಳಿಸಿರೋದು. ಆಕಿ ಮಲ್ಕಳ್ದಿರಂಗ್ ಮಾಡಿದ್ದು ನೀವ ತಾನ? ಎಲ್ಲಾರು ಖುಷಿಯಿಂದ ಮಾತಾಡ್ಸಿ ನಗ್ಸ್ಕಂತ ಅವಳು ಬೆಳಗ್ಗೆವರೆಗೂ ಬೇಸಿರುವಂಗೆ ಮಾಡ್ರದ್ ನೀವೇ. ಹಂಗಿದ್ಮ್ಯಾಗ ಈ ಕ್ರೆಡಿಟ್ ಎಲ್ಲ ನಿಮ್ಗ ಸೇರ್ಬೇಕು, ಈ ಕೃತಜ್ಞತೆಗಳೆಲ್ಲ. ಅಯ್ಯೋ ನಾವು ಮಾಡಿವಪ್ಪ, ಇಲ್ಲ ಅಂತ ಹೇಳ್ತಿಲ್ಲೋ. ಆದ್ರೆ ದೇವ್ರ ಹತ್ರ ನಂಬಿಕೆ ಇಟ್ಟು ನೀನು ಉಳ್ಸೇವೆ ಮಾಡ್ರದ್ಕ ತಾನ ನಿನ್ನ ಹೆಂಡ್ರು ಉಳ್ಕೊಂಡಿರೋದು. ನೋಡಿ ಎಷ್ಟು ಚಲೋ ಮಾತಾಡ್ತಾಳ ಬಿಡ್ತಾಳ. ಅವಕ್ಕ ಚಿರಂಗ ಕಾಣಕ್ಕಿಲ್ಲ, ಬೇಸು ಚೆನ್ನಾಗಿ ಲವಲವಿಕೆಯಿಂದ ಅವಳ ಲಕ್ಷ್ಮಕ್ಕ ಬೇಸ್ ಅವಳಲ್ಲ ಬಿಡು. ಇದಕ್ಕೆಲ್ಲ ಕಾರಣ ನೀನ ಅದೀಯಪ್ಪೋ. ನೀನ ಗುಡಿಯಾಕ ಪೂಜೆ ಮಾಡಿಸಿ ಉಳ್ಸೇವೆ ಮಾಡ್ಕಂತಾರ. ಅದು ಬೆಳಗಾನ ಉಳ್ಸೇವೆ ಮಾಡಿ 1 ನಿಮಿಷನೂ ಬಿಟ್ಟಿಲ್ಲ ಅಂತ ನಂಗ ಇವನಂದ ನಮ್ಮ ಸಂಕ್ರ. ಇಲ್ಲ ಮಮ್ಮ, ಇಲ್ಲ ಕಕೋಯ್, ಹಿಂಗೆ ಮಾಡ್ತಿತ್ತು ಹಿಂಗೆ ಬಿಡ್ತಿತ್ತು. ಮತ್ತು ನನ್ಗೆ ಇದ್ರದ್ದು ಬಂತು, ಏನಪ್ಪ ದಳ್ಳಾಳಿ ವ್ಯಾಪಾರ ಬಂತು, ಅದಕ್ಕೆ ಹೊಂಟೀನಿ ನಾನು ಅಂತೇಳಿ ಫೋನ್ ಹಚ್ಚಿದ. ಸರಿ ಬಿಡ್ಲ ನೀನು ಹೋಗು, ನಾನು ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನಾದಿ. ಅಲ್ಲ ನನ್ನ ಗಂಡ ದಳ್ಳಾಳಿ ವ್ಯಾಪಾರಕ್ಕೆ ಹೋಗೋಣ, ನನಗೊಂದು ಫೋನ್ ಮಾಡಿ ಹೇಳಿಲ್ಲ ಆಯ್ತಾ? ಅವ್ರು ಚಿಕ್ಕಪ್ಪಂಗೆ ಫೋನ್ ಹಚ್ಚಿ ಹೇಳೋಣ, ನಾನು ಕೇಳ್ದಂಗೆ ಹಂಗೆ ಹೋಗೋನೇನ? ಬರೀ ಒಂದೇ ದಿನಕ್ಕೆ ದಳ್ಳಾಳಿ ವ್ಯಾಪಾರ ಕಲ್ತಾನೇನ ಇವನು? ಭಾರಿ ಇದ್ದಾನಪ್ಪ ಇವನು. ನನಗೆ ಫೋನ್ ಹತ್ತ ಹೋಗೋಣ, ಎಂಡ್ರು ಇಷ್ಟು ನೆನಪಿಲ್ಲ ನಂಗೆ. ಲೋ ಚೂರಿ ಚಿಕ್ಕ, 1 ತಿಂಗಳು ನಮ್ಮ ಮಟ್ಟಿಯಾಗ ಕಳಿಸು ಲಕ್ಷ್ಮಿ ಅಮ್ಮನ. ಹುಷಾರಾಗಿ ಬರ್ತಾಳ. 1 ವಾರನಾರು ಕಳಿಸು. ಇಲ್ಲ 1 ತಿಂಗಳು ಬೇಡ, ನೀನು 1 ತಿಂಗಳು ಬಿಟ್ಟಿರಕ್ಕಿಲ್ಲ ನಿನ್ನ ಹೆಂಡ್ರನ್ನ. ನೀನು ನಿನ್ನ ಹೆಂಡ್ರು ನಿನ್ನ ಮಗ 3 ಜನ ನಮ್ಮ ಮಟ್ಟಿಯಾಗ ಬರ್ರಿ, ಒಂದು 15 ದಿನ ಉತ್ತು ಹೋಗೋರಂತ. ಇಲ್ಲ ಬಿಗ್ರ ಬೇಡ, ಸುಮ್ಮನೆ ಯಾಕ ನಿಮ್ಗೂ ತೊಂದರೆ ಆಗ್ತಾವ? ಹೆಣ್ಣು ಕೊಟ್ಟಿವಿ ಅಂದ್ಬಿಟ್ಟು ನಾವು ಬಂದು ಉಳ್ಕೊಳ್ಳೋದು ಭಾಳ ಒಳ್ಳೇದು ಕಾಣಕ್ಕಿಲ್ಲ. ಬೇಡ ಕಣ್ಕೊಟ್ರ ಸುಮ್ಕ ಯಾಕ ನನ್ನ ಹೆಂಡ್ರಿಂದ ಸುಮ್ಮನೆ ಮನ್ಯಾಗ ಅದೇನೋ ಮಂದಿ ಮನ್ಯಾಗ ಇದ್ದಂಗ ಅನ್ಸುತ್ತ. ನಮ್ಮ ಮನೆ ನಮ್ಗೆ ಹೆಚ್ಚು, ಅದು ಮಗಳು ಮನೆ ಅಂದ್ಮ್ಯಾಗ, ಮಗಳು ಕೊಟ್ಟಿವಿ ಅಂದ್ಮ್ಯಾಗ ಹಳಿನ ಮನ್ಯಾಗ ಭಾಳ ದಿನ ಇರಬಾರ್ದು. ನಮ್ಗ ಮರ್ಯಾದೆ ಇರಕ್ಕಿಲ್ಲ. ಹೌದು ಕಣ್ಮವ, ನಮ್ಮ ಅಪ್ಪ ಹೇಳ್ತಿರೋದು ಕರೆ ಐತಿ. ಬಾ 1 ವಾರ ಇದ್ದು ಹೋಗುವಂತ. ಅದು ಇಲ್ಲ 15 ದಿನನಾರು ಬರ್ರಿ, ಇಲ್ಲಾಂದ್ರೆ 1 ವಾರನಾರು ಬರ್ರಿ. ಬಂದು 1 ವಾರ ಇದ್ದು ಹೋಗೋರಂತೆ ಬರ್ರಿ ಎಟ್ಟಿಯಾಕ. ಸೊಸೆಗೆ ಏನಾಯ್ತೋ ಬಿಡ್ತು ಅಂತೇಳಿ ವಿಚಾರ ಗೊತ್ತಾಗಿರುತ್ತಾ ಪಾಪ ನಮ್ಮ ಅತ್ತೆ ಅದೇ
ಬರಾಕಿಲ್ಲ ಕಣತ್ಗೆ. ಅಲ್ಲ ಕಣಯ್ಯವ್ವ, ಮಕ್ಳು ಹೆಣ್ಮಕ್ಳು ಕೊಟ್ಮ್ಯಾಗ ಬರಬಾರ್ದು ಅಂತೇನಾರುವ ಕಾನೂನು ಐತೇನ? ಬಾ, ಹೆಣ್ಮಕ್ಳು ಮನೆಯಾಗ ಏನೂ ಆಗಕ್ಕಿಲ್ಲ, ಒಂದು 15 ದಿನ ನೋಡ್ಕೊಂಡು ಕಳಿಸ್ತೀವಿ. ಆಮ್ಯಾಗ ಎದಕ್ಕೆ ಹಿಂಗೆ ಆಡ್ತೀವಿ? ಇವಾಗ ನಮಗೂ ಸರಿ ಇಲ್ಲ ಅಂದ್ರೆ ನಾವು ಅಪ್ಪನ ಮನೆಗೆ ಬರಕಿಲ್ಲೇನ? ಈಗ ನಾವು ಇರಪ್ಪ ನಮ್ಮ ಅಪ್ಪನ ಮನೆಗೆ ಹೋದ್ರೆ ನಮ್ಗೆ ಏನಂತ ಅಂದ್ಬಿಟ್ಟು ನಾವು ಇಲ್ಲೇ ಉಳ್ಕೊಂತೀವ? ಬಂದು ಹೋಗು. ಒಂದು ಅಮ್ಮ ನಿಂಗೆ ಅರ್ಥ ಆಗಕ್ಕಿಲ್ಲ, ಸುಮ್ಮನಿರು. ಎದಕ್ಕೆ ಹಿಂಗೆ ಆಡ್ತಿ? ಸುಮ್ಕಿರು. ಈಗ ನಿನ್ ತಮ್ಮಂಗುವ ಹಿಂಗ ಹುಷಾರಿಲ್ಲ, ಇಂಥ ಟೈಮಾಗ ಬರಬಾರ್ದವ, ಅರ್ಥ ಮಾಡ್ಕ. ಈಗ ಅವನು ಹೆಂಗ ಏನು ಎತ್ತ ಅಂತ ನಿಮ್ಗೆಲ್ಲ ಗೊತ್ತೈತಿ, ಮಾಡೈತಿ. ಈಗ ನನ್ನ ಮಗನ್ ಬಿಟ್ಟು ನಂಗೆ ಅಣ್ಣನ್ ಬಿಟ್ಟು ಅಂತ ನಾನೆಲ್ಲೂ ಬರಕಿಲ್ಲ. ಅದು ಮಗಳ ಮನೆಯಾಗ ಆಗಿರ್ಲಿ, ಬೇರೆ ಮನೆಯಾಗ ಆಗಿರ್ಲಿ, ಅದು ಈಗ ಅತ್ತೆ ಮಾವ ಯಾರು ಇಲ್ಲ, ಗಂಡನ ನೋಡ್ಕೊಳಕಿಲ್ಲ ಅಂದಾಗ ಬರಬೇಕು. ಈಗ ಅತ್ತೆನೂ ಬೇಸ್ ನೋಡ್ಕೊಂತಾಳ, ನನ್ ಗಂಡು ಬಾಳ್ ನೋಡ್ಕೊಂತಾರ, ನಮ್ ರಾಕಿನೂ ಅವನ ಎಲ್ಲಾರು ನೋಡ್ಕೊಂಡ್ಮ್ಯಾಗ ಸುಮ್ನೆ ಹಾಕವ, ಬೇಡ ಸುಮ್ನಿರು. ನೋಡಿದ್ರಲ್ಲ ವೀಕ್ಷಕರೇ, ಇವರು ಪ್ರೀತಿಯಿಂದ ಕರೀತಾರೆ ಮಗಳ ಮನೆ ಅಂತೇಳಿ. ಮಗಳ ಮನೆಗೆ ತಾಯಿ ಹೋಗಿ ಕುಂದ್ರಬಾರ್ದು. ಇವತ್ತೆಲ್ಲ ನಾಳ ಮಾತು ಬಂದ ಬರ್ತಾವ, ಅಯ್ಯೋ ನೀವ್ ಹಂಗ ಹಿಂಗ ಅಂತ ಅನ್ಸ್ಕೊಂಬಾರ್ದು ಹೆಣ್ಮಕ್ಳು. ಯಾವ್ದಂಗ ಹೋಲಿ, ಗಂಡನ ಮನೆಯಾಗ ಮದ್ವೆ ಆಗಿ ಕೊಟ್ಟಾರ ಅಂದ್ಮ್ಯಾಗ ಗಂಡ ಮನೆಯಾಗ ಕಷ್ಟನ ಸುಖ ಇರ್ಬೇಕು. ಈಗ ನನ್ಗೇನ್ ಕಷ್ಟ ಐತಿ ಹೇಳ್ರಿ? ನನ್ನ ಗಂಡ ಮನೆಯಾಗ ಬೇಸ್ ನೋಡ್ಕೊಂತಾರ, ಮಾಡ್ತಾರ, ನಮ್ಮ ಅತ್ತೆ ಅವಳ ನನ್ನ ಗಂಡವನ ಅಂದಾಗ ನಾವ್ ಯಾಕೆ ಹೋಗ್ಬೇಕು ಹೇಳ್ರಿ? ಅದಕ್ಕೆ ನಾವು ಹೋಗಕ್ಕಿಲ್ಲ ಅಂತಂದೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.